ಎಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಆಮ್, ತುಂಬಾನೇ ದೊಡ್ಡ ಪ್ರಶ್ನೆಯನ್ನು ಕೈಗೆತ್ಕೊಳ್ತಿದ್ದೇವೆ. ಹೌದು. ಬಹುಶಃ ಮಾನವ ಇತಿಹಾಸದಲ್ಲೇ ಅತಿ ಹೆಚ್ಚು ಚರ್ಚೆಗೆ ಬಂದಿರೋ ಪ್ರಶ್ನೆ ಇದು. ಸರ್ವಶಕ್ತ ಮತ್ತು ಪ್ರೀತಿಮಯ ದೇವರು ಕೆಟ್ಟದಕ್ಕೆ ಮತ್ತು ನೋವಿಗೆ ಅವಕಾಶವಿರುವ ಜಗತ್ತನ್ನು ಯಾಕೆ ಸೃಷ್ಟಿಸಿದ್ರು? ಇದೊಂದು ದೊಡ್ಡ ದೇವತಾಶಾಸ್ತ್ರೀಯ ಗಂಟು ಅಲ್ವಾ? ಖಂಡಿತ. ಇಂದು ನಮ್ಮ ಕೈಯಲ್ಲಿರುವ ಈ ಯುಓಬೂಯಿ ಚಾಂಗ್ಜೋ ಅಂದ್ರೆ ಬಾಧ್ಯತೆಯ ಸೃಷ್ಟಿ ಅನ್ನೋ ಪಠ್ಯ ಆ ಗಂಟನ್ನು ಬಿಡಿಸೋಕೆ ಪ್ರಯತ್ನಿಸುತ್ತೆ. ಅದರ ವಾದದ ಪ್ರಕಾರ ಉತ್ತರ ಇರೋದು ಪ್ರೀತಿ ಮತ್ತು ಸ್ವಾತಂತ್ರ್ಯ ಅನ್ನೋ 2 ಪದಗಳಲ್ಲಿ. ಸರಿ, ಬನ್ನಿ ಈ ದಾರವನ್ನು ಹಿಡಿದು ಒಳಹೊಕ್ಕು ನೋಡೋಣ. ಸರಿ, ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಈ ಪಠ್ಯದ ಪ್ರಕಾರ ಎಲ್ಲದಕ್ಕೂ ಆರಂಭದಲ್ಲಿ ಒಂದು ಯೋಜನೆ ಇತ್ತು. ಹೌದು, ಒಂದು ನೀಲನಕ್ಷೆ. ದೇವರು ಆಕಾಶ, ಕಾಲದೇಶ ಅಂದ್ರೆ ಸ್ಪೇಸ್ ಟೈಮ್ ಮತ್ತು ಜೀವಿಗಳನ್ನ ಸೃಷ್ಟಿಸೋಕೆ ನಿರ್ಧರಿಸಿದ್ರು. ಇದರ ಹಿಂದಿನ ಮೂಲ ಉದ್ದೇಶವಾದ್ರೂ ಏನು? ಸುಮ್ನೆ ಎಲ್ಲವನ್ನೂ ಚೆನ್ನಾಗಿರೋ ಹಾಗೆ ಸೃಷ್ಟಿಸಬಹುದಿತ್ತಲ್ವಾ? ಖಂಡಿತ. ಈ ಪ್ರಶ್ನೆಯೇ ಈ ಪಠ್ಯದ ಕೇಂದ್ರಬಿಂದು. ನೋಡಿ, ಈ ಬರಹ ವಾದಿಸೋದೇನೆಂದ್ರೆ ದೇವರ ಮೂಲ ಯೋಜನೆ ಕೇವಲ ಅಸ್ತಿತ್ವವನ್ನ ಸೃಷ್ಟಿಸೋದಾಗಿರ್ಲಿಲ್ಲ. ಓಹೋ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸಬಲ್ಲ ಜೀವಿಗಳನ್ನ ಸೃಷ್ಟಿಸೋದಾಗಿತ್ತು. ಯೋಜನೆಯ ಕೆಲವು ಮುಖ್ಯ ಅಂಶಗಳು ಹೀಗಿವೆ. ಹೇಳಿ. ಮೊದಲನೇದಾಗಿ, ಪರಮಪಿತನು ತನ್ನ ಮಗನಾದ ದೇವರ ಮೂಲಕ ಏನೂ ಇಲ್ಲದ ಶೂನ್ಯದಿಂದ ಕಾಲದೇಶವನ್ನ ಸೃಷ್ಟಿಸುವುದು. ಸರಿ. ಎರಡನೇದಾಗಿ, ಈ ಕಾಲದೇಶದಲ್ಲಿ ಜೀವಿಗಳನ್ನ ಸೃಷ್ಟಿಸಿ ಅವುಗಳಿಗೆ ಒಂದು ಅಸಾಧಾರಣವಾದ ಕೊಡುಗೆ ನೀಡುವುದು. ಆ ಕೊಡುಗೆ ಅದೇ ಸ್ವತಂತ್ರ ಇಚ್ಛಾಶಕ್ತಿ. ಸ್ವತಂತ್ರ ಇಚ್ಛಾಶಕ್ತಿ ಆಕ್ಚುಲಿ ಇಲ್ಲಿಗೆ ಬಂತು ನೋಡಿ ಅಸ್ಲಿ ವಿಷಯ. ಹೌದು ಹೌದು. ಯಾವಾಗ್ಲೂ ಚರ್ಚೆ ಬಂದು ನಿಲ್ಲೋದು ಇಲ್ಲೇ ಅಲ್ವಾ? ಹೌದು. ಆದ್ರೆ ಈ ಯೋಜನೆಯ ಅಂತಿಮ ಗುರಿ ಏನು? ಸುಮ್ನೆ ಸ್ವಾತಂತ್ರ್ಯ ಕೊಟ್ಟು ಬಿಡೋದಾ? ಇಲ್ಲ ಇಲ್ಲ, ಅದಕ್ಕೂ ಮುಂದಿದೆ. ಅಂತಿಮ ಗುರಿ 2 ಹಂತಗಳಲ್ಲಿದೆ ಅಂತ ಈ ಪಠ್ಯ ಹೇಳುತ್ತೆ. ಒಂದು, ಈ ಜೀವಿಗಳ ಇಚ್ಛಾಶಕ್ತಿಯನ್ನ ಪರಿಪೂರ್ಣಗೊಳಿಸುವುದು. ಎಷ್ಟರ ಮಟ್ಟಿಗೆ ಅಂದ್ರೆ ಅವುಗಳು ಮತ್ತೆಂದು ಪಾಪ ಮಾಡದಂತಹ ಸ್ಥಿತಿಗೆ ತಲುಪುವುದು. ಓಕೆ. ಎರಡನೆಯದಾಗಿ, ಈ ಪ್ರಕ್ರಿಯೆಯ ಮೂಲಕ ಕಾಲದೇಶದಿಂದ ಪಾಪ ಮತ್ತು ಮರಣವನ್ನು ಶಾಶ್ವತವಾಗಿ ತೊಡೆದು ಹಾಕುವುದು. ಇದುವೇ ದೇವರ ಅಂತಿಮ ಗುರಿ. ಒಂದು ನಿಮಿಷ, ಇಲ್ಲಿ ಪರಿಪೂರ್ಣ ಅನ್ನೋ ಪದ ಇದೆಯಲ್ಲ, ಅದು ಸ್ವಲ್ಪ ಗೊಂದಲ ಆಗ್ತಿದೆ. ಅಂದ್ರೆ ನಾವು ಪರಿಪೂರ್ಣತೆ ಅಂತ ಅನ್ಕೊಂಡಿದ್ದೇ ಬೇರೆನಾ? ಸಾಮಾನ್ಯವಾಗಿ ತಪ್ಪು ಮಾಡೋಕಾಗದೇ ಇರೋದೇ ಪರಿಪೂರ್ಣತೆ ಅಂತ ಅನ್ಕೊಳ್ತೀವಿ. ಒಂದು ರೋಬೋಟ್ನಂತೆ. ಹೌದು. ಆದ್ರೆ ಈ ಪಠ್ಯ ಅದನ್ನೇ ತಲೆಕೆಳಗು ಮಾಡ್ತಿದ್ಯಾ? ನಿಖರವಾಗಿ. ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ. ಇದೇ ಈ ಪಠ್ಯದ ಅತ್ಯಂತ ಪ್ರಮುಖ ಒಳನೋಟ. ಓಕೆ. ಇದರ ಪ್ರಕಾರ ದೇವರಿಗೆ ವಿರುದ್ಧವಾಗಿ ಹೋಗಲು ಸಾಧ್ಯವಾಗದಂತೆ ಸೃಷ್ಟಿಸಲ್ಪಟ್ಟ ಜೀವಿ ಅದು ಪರಿಪೂರ್ಣವಲ್ಲ. ಯಾಕೆ? ಯಾಕೆಂದ್ರೆ ಅಂಥ ಜೀವಿಯಲ್ಲಿ ಪ್ರೀತಿ ಇರಲು ಸಾಧ್ಯವಿಲ್ಲ. ಅದು ಕೇವಲ ಒಂದು ಪ್ರೋಗ್ರಾಂ ಮಾಡಿದ ಪಾಲನೆ ಅಷ್ಟೇ. ಅದರಲ್ಲಿ ಅರ್ಥ ಇಲ್ಲ. ಹಾಗಾದ್ರೆ ನಿಜವಾದ ಪರಿಪೂರ್ಣತೆ ಅಂದ್ರೇನೇ ಪಠ್ಯದ ಪ್ರಕಾರ? ಈ ಬರಹ ಒಂದು ವಿಭಿನ್ನ ದೃಷ್ಟಿಕೋನವನ್ನ ಕೊಡುತ್ತೆ. ಪರಿಪೂರ್ಣ ಜೀವಿ ಅಂದ್ರೆ ಅದಕ್ಕೆ ದೇವರಿಗೆ ವಿರುದ್ಧವಾಗಿ ಹೋಗುವ ಸಂಪೂರ್ಣ ಸಾಧ್ಯತೆ ಮತ್ತು ಸ್ವಾತಂತ್ರ್ಯ ಎರಡೂ ಇರುತ್ತೆ. ಸರಿ. ಆದ್ರೂ ಅದು ತಾನಾಗಿಯೇ ಸ್ವ ಇಚ್ಛೆಯಿಂದ ಪ್ರೀತಿಯ ಕಾರಣಕ್ಕಾಗಿ ಎಂದಿಗೂ ವಿರುದ್ಧವಾಗಿ ಹೋಗದಿರಲು ಆಯ್ಕೆ ಮಾಡುವ ಜೀವಿ. ಅಬ್ಬಾ. ಪ್ರೀತಿಯು ಆಯ್ಕೆಯ ಫಲವಾಗಿರಬೇಕು, ಬಲವಂತದಿಂದಲ್ಲ. ಓ, ಇದು ನಾನು ನಿರೀಕ್ಷಿಸಿರಲಿಲ್ಲ. ಅಂದ್ರೆ ದೇವರು ಬೇಕಂತಲೇ ಒಂದು ರಿಸ್ಕ್ ತಗೊಂಡ್ರು. ಹೌದು. ಜೀವಿಗಳು ತಮ್ಮನ್ನು ತಿರಸ್ಕರಿಸುವ ಸಾಧ್ಯತೆ ಇದ್ರೂ ಅವರಿಗೆ ಆ ಸ್ವಾತಂತ್ರ್ಯವನ್ನ ಕೊಟ್ರು. ಯಾಕೆ? ಪ್ರೀತಿ ಅಷ್ಟು ಮುಖ್ಯವಾಗಿತ್ತಾ? ಹೌದು. ಪ್ರೀತಿಯೇ ಎಲ್ಲದಕ್ಕೂ ಮೂಲ. ಈ ಪಠ್ಯದಲ್ಲಿ ಒಂದು ಅದ್ಭುತವಾದ ಸಾಲಿದೆ. ಏನ್ ಹೇಳುತ್ತೆ? ಸ್ವತಂತ್ರ ಇಚ್ಛಾಶಕ್ತಿ ಹೊಂದಿರುವ ಜೀವಿ ಪ್ರೀತಿಸಬೇಕಾದ ಕಾರಣವನ್ನು ಅರಿತಾಗ ಮಾತ್ರ ಪ್ರೀತಿಸುತ್ತದೆ. ಓ. ಅಂದ್ರೆ ಜೀವಿಗಳು ತಾವಾಗಿಯೇ ದೇವರನ್ನು ಮೊದಲು ಪ್ರೀತಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇವರು ಮೊದಲು ತನ್ನ ಪ್ರೀತಿಯನ್ನು ತೋರಿಸಬೇಕಾಗಿತ್ತು. ಆ ಪ್ರೀತಿಯ ಪ್ರದರ್ಶನವೇ ಇಡೀ ಯೋಜನೆಯ ತಿರುಳು. ಎಕ್ಸಾಕ್ಟ್ಲಿ. ಮತ್ತು ಈ ಪಠ್ಯದ ಪ್ರಕಾರ ದೇವರು ಜೀವಿಗಳಿಗೆ ತೋರಿಸಿದ ಆ ಪ್ರೀತಿಯ ಅತ್ಯುತ್ತಮ ರೂಪವೇ ಶಿಲುಬೆ. ಸರಿ. ಜೀವಿಗಳಿಗೆ ಆಯ್ಕೆಯ ಸ್ವಾತಂತ್ರ್ಯ ಬೇಕು ಮತ್ತು ಆ ಆಯ್ಕೆಗೆ ದೇವರ ಪ್ರೀತಿಯೇ ಕಾರಣವಾಗ್ಬೇಕು. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ನಾವು ಸಮಯಕ್ಕೆ ಸಿಕ್ಕಿ ಬಿದ್ದಿದ್ದೇವೆ. ನಮ್ಮ ಆಯ್ಕೆಗಳು ಒಂದರ ನಂತರ ಬರ್ತವೆ. ನಿನ್ನೆ ಮಾಡಿದ್ದನ್ನ ಇಂದು ಬದಲಾಯಿಸೋಕಾಗಲ್ಲ. ಆದ್ರೆ ದೇವರು ಹಾಗಲ್ಲ. ಸರಿ. ಆತ ಸಮಯದ ಹೊರಗಿದ್ದಾನೆ. ಈ ವ್ಯತ್ಯಾಸ ಇಡೀ ಯೋಜನೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಇದು ಬಹಳ ಗಹನವಾದ ವಿಷಯ.
ಇಲ್ಲಿಯ ಮೂಲಭೂತ ಆಲೋಚನೆ ಏನಂದ್ರೆ ನಾವು ಕಾಲದ ಮಿತಿಯಲ್ಲಿದ್ದೇವೆ, ನಮ್ಮ ಅನುಭವ ಅನುಕ್ರಮವಾಗಿದೆ. ಹೌದು, ಭೂತಕಾಲ ಕಳೆದು ಹೋಗಿದೆ, ಭವಿಷ್ಯ ಇನ್ನೂ ಬಂದಿಲ್ಲ. ಹೌದು, ಒಂದು ಕ್ಷಣ ಕಳೆದು ಹೋದ್ರೆ ಅದರ ಮೇಲೆ ನಮಗೆ ಯಾವುದೇ ನಿಯಂತ್ರಣ ಇರೋದಿಲ್ಲ. ಆದರೆ ದೇವರಿಗೆ ಈ ಮಿತಿಗಳಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇದನ್ನ ಹೀಗೆ ಯೋಚಿಸ್ಬೋದು. ನಾವು ಒಂದು ರಸ್ತೆಯಲ್ಲಿ ಕಾರು ಓಡಿಸ್ತಿದ್ರೆ ನಮಗೆ ಮುಂದೆ ಬರುವ ರಸ್ತೆ ಮಾತ್ರ ಕಾಣುತ್ತೆ, ಸರಿ. ಹಿಂದೆ ಬಿಟ್ಟಿದ್ದು ಮಸುಕಾಗಿರುತ್ತೆ. ಆದ್ರೆ ಒಂದು ಹೆಲಿಕಾಪ್ಟರ್ನಿಂದ ನೋಡೋರ್ಗೆ ರಸ್ತೆಯ ಆರಂಭ, ನಾವಿರೋ ಜಾಗ ಮತ್ತೆ ರಸ್ತೆಯ ಕೊನೆ ಎಲ್ಲವೂ ಒಂದೇ ಬಾರಿಗೆ ಕಾಣಿಸುತ್ತೆ. ಓಕೆ, ಒಂದೇ ದೃಶ್ಯದಲ್ಲಿ. ಹೌದು. ಪಠ್ಯದ ಪ್ರಕಾರ ಸಮಯದ ವಿಷಯದಲ್ಲಿ ದೇವರು ಆ ಹೆಲಿಕಾಪ್ಟರ್ನಲ್ಲಿದ್ದಾರೆ, ನಾವು ಕಾರಿನಲ್ಲಿದ್ದೇವೆ. ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ಆತನಿಗೆ ಈಗ ಎಂಬಂತೆ ಗೋಚರಿಸುತ್ತೆ. ಹಾ, ಆ ಅನಲಾಜಿ ಚೆನ್ನಾಗಿದೆ, ಆದ್ರೆ ಇದು ಸ್ವಲ್ಪ ಗೊಂದಲಮಯವಾಗಿದೆ. ಒಂದ್ ಕಡೆ ದೇವ್ರು ಎಲ್ಲವನ್ನೂ ನಿಯಂತ್ರಿಸ್ತಾರೆ, ಹೆಲಿಕಾಪ್ಟರಿಂದ ನೋಡ್ತಾ ಕಾಲ ದೇಶವನ್ನು ಪ್ರತಿ ಕ್ಷಣವೂ ಉಳಿಸ್ಕೊಂಡು ಹೋಗ್ತಾರೆ ಅಂತ ಪಠ್ಯ ಹೇಳತ್ತೆ. ಇನ್ನೊಂದ್ ಕಡೆ ನಮಗೆ ಸಂಪೂರ್ಣ ಸ್ವತಂತ್ರ ಇಚ್ಛಾಶಕ್ತಿ ಇದೆ ಅಂತನೂ ಹೇಳತ್ತೆ. ಈ ಎರಡು ಒಟ್ಟಿಗೆ ಹೇಗೆ ಸಾಧ್ಯ? ಇದೊಂದು ವಿರೋಧಾಭಾಸದಂತೆ ಕೇಳಿಸುತ್ತೆ. ಹೌದು, ಇದು ವಿರೋಧಾಭಾಸದಂತೆ ಕಾಣುತ್ತೆ. ಆದರೆ ಪಠ್ಯ ಇದನ್ನ ಹೀಗೆ ವಿವರಿಸುತ್ತೆ. ದೇವರು ಕಾಲದೇಶವನ್ನು ಮತ್ತು ಅದರ ಭೌತಿಕ ನಿಯಮಗಳನ್ನು ಸ್ಥಾಪಿಸಿ ಅದನ್ನ ಮುಂದುವರಿಸುತ್ತಿದ್ದಾರೆ. ಓಕೆ. ಆದರೆ ಆ ನಿಯಮಗಳ ಚೌಕಟ್ಟಿನೊಳಗೆ ಅವರು ಜೀವಿಗಳಿಗೆ ನಿಜವಾದ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಅಂದ್ರೆ ಪಾಪ ಮಾಡುವ ಸಾಧ್ಯತೆಯನ್ನು ನೀಡಿದ್ದಾರೆ. ಅಂದ್ರೆ ದೇವರ ನಿಯಂತ್ರಣ ಇರೋದು ವಾಸ್ತವದ ಅಸ್ತಿತ್ವದ ಮೇಲೆ, ನಮ್ಮ ಆಯ್ಕೆಗಳ ಮೇಲಲ್ಲ. ನಿಖರವಾಗಿ ನಮ್ಮ ಆಯ್ಕೆಗಳ ಮೇಲೆ ಬಲವಂತ ಮಾಡುವುದರ ಮೇಲಲ್ಲ. ಪಠ್ಯದಲ್ಲಿ ಒಂದು ಉದಾಹರಣೆ ಇದೆ. ದೇವರು ಒಬ್ಬ ದೇವದೂತನನ್ನು ಹುಳುವಂಗಿ ಬದಲಾಯಿಸಿದರೆ ನಾವು ಕಲ್ಪಿಸಿಕೊಳ್ಳುವ ಭವಿಷ್ಯವೇ ಇರುವುದಿಲ್ಲ ಅಂತ. ಅಂದ್ರೆ ನಮ್ಮ ವಾಸ್ತವವೇ ದೇವರ ಮೇಲೆ ಅವಲಂಬಿತವಾಗಿದೆ. ಹೌದು. ಆತನು ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡ್ರೆ ಭೂತಕಾಲ, ಭವಿಷ್ಯ ಎರಡೂ ಇಲ್ಲವಾಗ್ತವೆ. ಹಾಗಾದ್ರೆ ಆಯ್ಕೆ ನಮ್ಮದು, ಆದ್ರೆ ವೇದಿಕೆ ದೇವರ್ದು. ಹಾಗೆ ಅರ್ಥ ಮಾಡ್ಕೊಳ್ಬೋದಾ? ಬಹಳ ಚೆನ್ನಾಗಿ ಹೇಳಿದ್ರಿ. ಈ ಹಿನ್ನೆಲೆಯಲ್ಲಿ ಪಾಪದ ಸಾಧ್ಯತೆ 0% ಆಗದ ಹೊರತು ಕಾಲದೇಶದಲ್ಲಿ ಎಂದಾದರೂ 100% ಪಾಪ ಸಂಭವಿಸುತ್ತದೆ ಅನ್ನೋ ವಾಕ್ಯವನ್ನ ಹೇಗೆ ನೋಡಬೇಕು? ಇದು ಕೇಳೋಕೆ ತುಂಬಾನೇ ನಿರಾಶಾದಾಯಕವಾಗಿದೆ. ಹೌದು, ಅದು ಆ ಯೋಜನೆಯಲ್ಲಿರುವ ರಿಸ್ಕ್ ಅನ್ನು ತೋರಿಸುತ್ತೆ. ಸ್ವತಂತ್ರ ಇಚ್ಛಾಶಕ್ತಿ ಇದೆ ಅಂದ್ರೆ ಪಾಪ ಮಾಡೋ ಸಾಧ್ಯತೆನೂ ಇದೆ. ಗಣಿತದ ಸಂಭವನೀಯತೆಯ ಪ್ರಕಾರ ಎಷ್ಟೇ ಸಣ್ಣ ಸಾಧ್ಯತೆ ಇದ್ರೂ ಅನಂತಕಾಲದಲ್ಲಿ ಅದು ಸಂಭವಿಸಿಯೇ ತೀರುತ್ತೆ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು? ಪಠ್ಯ ಅದಕ್ಕೂ ಒಂದು ಪರಿಹಾರ ಸೂಚಿಸುತ್ತೆ. ಇಚ್ಛಾಶಕ್ತಿಯು ಪರಿಪೂರ್ಣಗೊಂಡಾಗ ಪಾಪದ ಸಾಧ್ಯತೆ 0% ಆಗುತ್ತೆ. ಆದರೆ ಆ ಪರಿಪೂರ್ಣತೆಯ ಸ್ಥಿತಿಯನ್ನ ತಲುಪುವ ಮೊದಲು ಜೀವಿಗಳು ಪರೀಕ್ಷೆಗಳನ್ನು ಎದುರಿಸಲೇಬೇಕು. ಪರೀಕ್ಷೆಗಳು ಅಂದ್ರೆ ಆದಾಮನ ಕಥೆಯಂತೆ ಆತ ಪರೀಕ್ಷೆಯಲ್ಲಿ ಸೋತ ಅಂತ ಪಠ್ಯ ಹೇಳ್ತೆ. ಹೌದು, ದೇವರು ಜೀವಿಗಳು ನಿಭಾಯಿಸಬಲ್ಲ ಪರೀಕ್ಷೆಗಳನ್ನು ಮಾತ್ರ ಅನುಮತಿಸ್ತಾನೆ. ಆ ಪರೀಕ್ಷೆಗಳಲ್ಲಿ ಗೆದ್ದರೆ ಅವರ ಮಾರ್ಗ ಸುಲಭವಾಗುತ್ತೆ, ಸೋತ್ರೆ ಕಷ್ಟವಾಗುತ್ತೆ. ಆದ್ರೆ ದೇವರ ಯೋಜನೆ ಅಲ್ಲಿಗೆ ನಿಲ್ಲಲ್ಲ. ಹಾಗಾದ್ರೆ ಈ ಪಾಪ ಮಾಡೋ ಸಾಧ್ಯತೆಯನ್ನ ಶಾಶ್ವತವಾಗಿ ತೊಡೆದಾಕೋದು ಹೇಗೆ? ಪಠ್ಯ 2 ದಾರಿಗಳನ್ನು ಹೇಳುತ್ತೆ. ಒಂದು, ಆ ಜೀವಿಯನ್ನು ಪಾಪ ಮಾಡದಂತೆ ಹಿಡಿದಿಟ್ಟುಕೊಳ್ಳೋ ಕಾರಣವೂ ಶಾಶ್ವತವಾಗಿರಬೇಕು. ಸರಿ. ಇನ್ನೊಂದು, ಆತನ ಸ್ವತಂತ್ರ ಇಚ್ಛಾಶಕ್ತಿಯನ್ನು ಕಿತ್ತುಕೊಳ್ಳಬೇಕು. ಆದ್ರೆ ದೇವರು ಕೊಟ್ಟ ವರವನ್ನು ಕಿತ್ತುಕೊಳ್ಳುವುದಿಲ್ಲ ಅಂತ ಪಠ್ಯ ಹೇಳುತ್ತೆ. ಖಂಡಿತ. ಹಾಗಾಗಿ ಎರಡನೇ ಆಯ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಆ ಶಾಶ್ವತ ಕಾರಣ ಯಾವುದು? ಅದೇ ನಾವು ಚರ್ಚೆಯ ಆರಂಭದಲ್ಲಿ ಮಾತಾಡಿದ ಶಿಲುವೆ. ಜೀವಿಗಳ ಸ್ವತಂತ್ರ ಇಚ್ಛಾಶಕ್ತಿಯು ಶಿಲುವೆಯ ಮೂಲಕ ಪ್ರಕಟವಾದ ದೇವರ ಪ್ರೀತಿಯ ಕಡೆಗೆ ಶಾಶ್ವತವಾಗಿ ಸ್ಥಿರಗೊಳ್ಳುತ್ತೆ ಅನ್ನೋದು ಈ ಲೇಖಕರ ವಾದ. ಓ ಸರಿ. ದೇವರ ಪ್ರೀತಿ ಮತ್ತು ತ್ಯಾಗವನ್ನು ಸಂಪೂರ್ಣವಾಗಿ ಅರಿತಾಗ ಆ ಜೀವಿ ಸ್ವಇಚ್ಛೆಯಿಂದ, ಪ್ರೀತಿಯಿಂದ ಎಂದಿಗೂ ಪಾಪ ಮಾಡದಿರಲು ಆಯ್ಕೆ ಮಾಡುತ್ತೆ. ಆಗ ಅದರ ಇಚ್ಛಾಶಕ್ತಿ ಪರಿಪೂರ್ಣಗೊಳ್ಳುತ್ತೆ. ಆಳವಾದ ಪರಿಕಲ್ಪನೆ. ಇದು ಕೇವಲ ಮನುಷ್ಯರಿಗೆ ಮಾತ್ರ ಅನ್ವಯಿಸುತ್ತಾ ಅಥವಾ ದೇವದೂತರಿಗೂ ಅನ್ವಯಿಸುತ್ತಾ? ಪಠ್ಯದಲ್ಲಿ ದೇವದೂತರ ಬಗ್ಗೆನೂ ಉಲ್ಲೇಖ ಇದೆಯಲ್ಲ? ಹೌದು, ಮತ್ತು ಇಲ್ಲಿಯೇ ಕಥೆ ಇನ್ನೂ ಆಸಕ್ತಿಕರವಾಗುತ್ತೆ. ಹೇಗೆ? ಈ ಪಠ್ಯದ ಪ್ರಕಾರ ಈ ನಿಯಮಗಳು ಎಲ್ಲ ಸ್ವತಂತ್ರ ಇಚ್ಛೆಯುಳ್ಳ ಜೀವಿಗಳಿಗೂ ಅನ್ವಯಿಸುತ್ತವೆ. ಪರೀಕ್ಷೆಯಲ್ಲಿ ಗೆದ್ದ, ಅಂದ್ರೆ ಪಾಪ ಮಾಡದ ನೀತಿವಂತ ದೇವದೂತರು ಸಹ ತಮ್ಮ ಸ್ವತಂತ್ರ ಇಚ್ಛಾಶಕ್ತಿಯು ಪರಿಪೂರ್ಣಗೊಳ್ಳುವವರೆಗೂ ಕಾಯ್ಬೇಕಾಗತ್ತೆ. ಒಂದು ನಿಮಿಷ, ಇದು ಬಹಳ ಮುಖ್ಯವಾದ ಅಂಶ. ಅವರು ಈಗಾಗಲೇ ಪರೀಕ್ಷೆಯಲ್ಲಿ ಗೆದ್ದಿದ್ದಾರೆ, ಪಾಪ ಮಾಡಿಲ್ಲ. ಹೌದು. ಆದರೂ ಅವರ ಇಚ್ಛಾಶಕ್ತಿ ಪರಿಪೂರ್ಣಗೊಂಡಿಲ್ವಾ? ಇಲ್ಲ, ಇನ್ನೂ ಇಲ್ಲ.
ಅವರ ಇಚ್ಛಾಶಕ್ತಿ ನೋವಿಲ್ಲದೆ ಸುಲಭವಾಗಿ ಪರಿಪೂರ್ಣಗೊಳ್ಳುತ್ತೆ, ಯಾಕಂದ್ರೆ ಅವರು ಮೊದಲ ಪರೀಕ್ಷೆಯಲ್ಲಿ ಗೆದ್ದಿದ್ದಾರೆ. ಆದರೆ ಒಂದು ನಿರ್ದಿಷ್ಟ ಸಮಯದೊಳಗೆ ಅವರ ಇಚ್ಛಾಶಕ್ತಿಯು ಪರಿಪೂರ್ಣಗೊಳ್ಳದಿದ್ರೆ ಅವರೂ ಪಾಪ ಮಾಡುವೊಂದು ಸೈದ್ಧಾಂತಿಕ ಸಾಧ್ಯತೆ ಇರುತ್ತೆ. ಅವರೂ ಕೂಡ ಒಂದು ಅಂತಿಮ ದೃಢೀಕರಣಕ್ಕಾಗಿ ಕಾಯ್ತಿದ್ದಾರೆ. ಆ ದೃಢೀಕರಣ ಯಾವುದು? ಅವರು ಯಾವುದಕ್ಕಾಗಿ ಕಾಯ್ತಿದ್ದಾರೆ? ಲೇಖಕರ ಪ್ರಕಾರ ನೀತಿವಂತ ದೇವದೂತರು ಕೂಡ ದೇವರ ಆಜ್ಞೆಗಳ ಸತ್ಯಾಸತ್ಯತೆಯನ್ನ ಮತ್ತು ದೇವರ ಪ್ರೀತಿಯ ಆಳವನ್ನ ಖಚಿತಪಡಿಸಿಕೊಳ್ಳಲು 6000 ವರ್ಷಗಳ ಕಾಲಮಿತಿಯೊಳಗೆ ಆದಾಮನ ಪುನರುತ್ಥಾನ ಮತ್ತು ಬದಲಾವಣೆಯನ್ನು ನೋಡಬೇಕಾಗಿದೆ. ಏನು ಅಂದ್ರೆ ಮಾನವ ಇತಿಹಾಸದ ಒಂದು ಪ್ರಮುಖ ಘಟನೆಗೆ ಅವರು ಸಾಕ್ಷಿಯಾಗಬೇಕು. ವಾವ್! ಅಂದ್ರೆ ಸ್ವರ್ಗದಲ್ಲಿರೋ ಪಾಪವೇ ಮಾಡದ ದೇವದೂತರಿಗೂ ಕೂಡ ದೇವರ ಯೋಜನೆಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಭೂಮಿಯ ಮೇಲಿನ ಒಂದು ಘಟನೆಗಾಗಿ ಕಾಯಬೇಕಾಗಿದೆ ಅಂತನಾ? ಹೌದು. ಹಾಗಾದ್ರೆ ಮನುಷ್ಯರ ಕಥೆ ಕೇವಲ ನಮಗಷ್ಟೇ ಸೀಮಿತವಲ್ಲ, ಅದು ಇಡೀ ಬ್ರಹ್ಮಾಂಡಕ್ಕೆ. ಖಂಡಿತ. ಅದಕ್ಕೊಂದು ಕಾಸ್ಮಿಕ್ ಮಹತ್ವ ಇದೆ. ಭೂಮಿಯ ಮೇಲೆ ನಡೆಯೋ ಘಟನೆಗಳು ಸ್ವರ್ಗದಲ್ಲಿರುವ ಜೀವಿಗಳ ಮೇಲೂ ಪ್ರಭಾವ ಬೀರುತ್ತವೆ. ಇಡೀ ಸೃಷ್ಟಿ ಒಂದು ದೊಡ್ಡ ನಾಟಕದಂತೆ ಮತ್ತು ಮಾನವ ಇತಿಹಾಸ ಅದರ ಕೇಂದ್ರ ರಂಗಸ್ಥಳ. ಹಾಗಾದ್ರೆ ಇಂದಿನ ನಮ್ಮ ಈ ಆಳವಾದ ಚರ್ಚೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಒಟ್ಟುಗೂಡಿಸೋಣ. ನಾವು ಆರಂಭಿಸಿದ್ದು ಒಂದು ದೊಡ್ಡ ಪ್ರಶ್ನೆಯೊಂದಿಗೆ. ಪ್ರೀತಿಯಮಯ ದೇವರು ಕೆಟ್ಟದ್ದಕ್ಕೆ ಅವಕಾಶವಿರುವ ಜಗತ್ತನ್ನು ಯಾಕೆ ಸೃಷ್ಟಿಸಿದ್ರು ಅಂತ. ಹೌದು. ಮತ್ತು ಈ ಪಠ್ಯ ನೀಡೋ ಉತ್ತರ ನಿಜವಾದ ಪ್ರೀತಿ ಅಸ್ತಿತ್ವಕ್ಕೆ ಬರಲು ಆಯ್ಕೆಯ ಸ್ವಾತಂತ್ರ್ಯ ಅತ್ಯಗತ್ಯ. ಹಾಗಾಗಿ ದೇವರು ಒಂದು ರಿಸ್ಕ್ ತೆಗೆದುಕೊಂಡ್ರು. ಆಯ್ಕೆಯ ಸ್ವಾತಂತ್ರ್ಯವಿರುವ ಜೀವಿಗಳನ್ನು ಸೃಷ್ಟಿಸಿದರು. ಎರಡನೆಯದಾಗಿ ದೇವರ ಕಾಲಾತೀತ ದೃಷ್ಟಿಕೋನ ಮತ್ತು ನಮ್ಮ ಕಾಲಬದ್ಧ ಅನುಭವದ ನಡುವಿನ ವ್ಯತ್ಯಾಸವನ್ನ ನೋಡಿದ್ವಿ. ಆ ಹೆಲಿಕಾಪ್ಟರ್ ಮತ್ತು ಕಾರಿನ ಉದಾಹರಣೆ ಮೂಲಕ ನಮ್ಮ ಇಡೀ ವಾಸ್ತವ ದೇವರ ಮೇಲೆ ಹೇಗೆ ಅವಲಂಬಿತವಾಗಿದೆ ಅಂತನೂ ನೋಡಿದ್ವಿ. ಮತ್ತು ಮೂರನೆಯದಾಗಿ ಈ ಇಡೀ ಯೋಜನೆಯ ಅಂತಿಮ ಪರಿಹಾರ. ಹೌದು. ಶಿಲುಬೆಯಿಂದ ಸಂಕೇತಿಸಲ್ಪಟ್ಟ ದೇವರ ಪ್ರೀತಿಯನ್ನು ಅರಿತುಕೊಳ್ಳುವುದರ ಮೂಲಕ ಸ್ವತಂತ್ರ ಇಚ್ಛಾಶಕ್ತಿ ಹೇಗೆ ಪರಿಪೂರ್ಣಗೊಳ್ಳುತ್ತೆ ಅನ್ನೋ ಪರಿಕಲ್ಪನೆ. ಪ್ರೀತಿಯು ಆಯ್ಕೆಯಾಗಿರಬೇಕು, ಬಲವಂತವಾಗಿರಬಾರದು ಎಂಬುದೇ ಇದರ ತಿರುಳು. ಅದೇ ಸಾರ. ಈ ಎಲ್ಲಾ ಆಲೋಚನೆಗಳನ್ನು ಒಟ್ಟುಗೂಡಿಸಿ ಹೇಳೋದಾದರೆ ಈ ಪಠ್ಯ ನಮ್ಗೆ ಕೊನೆಯಲ್ಲಿ ಕೊಡುವ ಚಿತ್ರಣ ಏನು? ಅಂತಿಮವಾಗಿ ನಮ್ಗೆ ಸಿಗೋ ಚಿತ್ರಣ ಏನಂದ್ರೆ, ಈ ಸಂಪೂರ್ಣ ರಚನೆ, ಸೃಷ್ಟಿ, ಸಮಯ, ಇಚ್ಛಾಶಕ್ತಿ, ಪರೀಕ್ಷೆಗಳು, ಮೋಕ್ಷ ಇದೆಲ್ಲ ಕೇವಲ ದೈನಿಕ ಕೈಗುಂಬೆಯಾಟವಲ್ಲ. ಬದಲಾಗಿ ಇದು ಪ್ರೀತಿಸದಿರುವ ಸಂಪೂರ್ಣ ಸ್ವಾತಂತ್ರ್ಯವಿದ್ರೂ ಸಹ ಪ್ರಾಮಾಣಿಕವಾಗಿ ಮತ್ತು ಶಾಶ್ವತವಾಗಿ ಪ್ರೀತಿಸಬಲ್ಲ ಜೀವಿಗಳನ್ನು ಸೃಷ್ಟಿಸುವ ಒಂದು ಸುಸಂಬದ್ಧ, ತಾರ್ಕಿಕ ಮತ್ತು ಪ್ರೀತಿಪೂರ್ವಕ ಯೋಜನೆ ಆಗಿದೆ. ಆಯ್ಕೆಯ ಸ್ವಾತಂತ್ರ್ಯವೇ ಪ್ರೀತಿಯನ್ನು ಅರ್ಥಪೂರ್ಣವಾದಿಸುತ್ತೆ. ಅದೇ ಇದರ ಸಾರ. ಈ ಚರ್ಚೆ ನಮ್ಮ ಕೇಳುಗರಿಗೆ ಆಲೋಚಿಸಲು ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ಭಾವಿಸ್ತೇನೆ. ಕೊನೆಯದಾಗಿ ಕೇಳುಗರು ಚಿಂತಿಸಲು ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಖಂಡಿತ. ನಾವು ಈಗಷ್ಟೇ ಚರ್ಚಿಸಿದಂತೆ ಪಠ್ಯದಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ. ನೀತಿವಂತ ದೇವದೂತರು ಕೂಡ ದೇವರ ಯೋಜನೆಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಭೂಮಿಯ ಮೇಲಿನ ಆದಾಮನ ಪುನರುತ್ಥಾನ ಮತ್ತು ಬದಲಾವಣೆಯನ್ನ ನೋಡಬೇಕಾಗಿದೆ. ಹೌದು. ಇದು ಭೂಮಿಯ ಘಟನೆಗಳಿಗೆ ಒಂದು ಬ್ರಹ್ಮಾಂಡದ ಮಹತ್ವವನ್ನ ಕೊಡುತ್ತೆ. ಖಂಡಿತ. ಹಾಗಾದ್ರೆ ಪ್ರಶ್ನೆ ಇದು: ತಮ್ಮದೇ ಆದ ತಿಳುವಳಿಕೆಯನ್ನ ಪೂರ್ಣಗೊಳಿಸಲು ಮತ್ತು ತಮ್ಮ ಇಚ್ಛಾಶಕ್ತಿಯನ್ನ ಪರಿಪೂರ್ಣಗೊಳಿಸಲು ಸ್ವರ್ಗೀಯ ಜೀವಿಗಳು ಮಾನವ ಇತಿಹಾಸದ ನೋವು, ಸಂಕಟ ಮತ್ತು ಅಂತಿಮ ವಿಜಯಕ್ಕೆ ಸಾಕ್ಷಿಯಾಗುವ ಅಗತ್ಯತೆಯ ಪರಿಣಾಮಗಳು ಏನಿರಬಹುದು? ಇದರ ಬಗ್ಗೆ ಯೋಚಿಸ್ತೀವಿ.